ಮಾಯೆ. ಒಬ್ಬ ಸುಂದರನಾದ ಯುವಕನಿರ್ತಾನೆ. ಅವನಿಗೆ ಸನ್ಯಾಸತ್ವ ಅಂತಂದರೆ ಬಹಳ ಇಷ್ಟ. ಆದರೆ ಅವನ ತಂದೆ ತಾಯಿಗಳು ಅವನಿಗೆ ವಿವಾಹವನ್ನು ನಿಶ್ಚಯ ಮಾಡ್ತಾರೆ. ನಿಶ್ಚಿತಾರ್ಥದ ಹಿಂದಿನ ದಿನ ಹುಡುಗಿಯ ಬಳಿಗೆ ಹೋಗಿ, ನನಗೆ ವಿವಾಹದಲ್ಲಿ ಆಸಕ್ತಿ ಇಲ್ಲ, ನಾನು ಸನ್ಯಾಸ ಸ್ವೀಕರಿಸಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತ ಹೇಳ್ತಾನೆ. ಹುಡುಗಿ ಅತ್ಯಂತ ಸೌಂದರ್ಯವತಿ, ಹಣ ವಿದ್ಯೆ ಎಲ್ಲವೂ ಇತ್ತು. ಆದರೂ ತ್ಯಜಿಸಿ ಸನ್ಯಾಸಿಯಾಗಲು ಹೋಗ್ತಾನೆ. ಒಂದು ಗುಹೆಯಲ್ಲಿ ವಾಸಿಸ್ತಾ ಇರ್ತಾನೆ. ಅಲ್ಲಿ ಯಾರೂ ಇಲ್ಲ ಅಂಥೇಳಿ ತನ್ನ ಬಟ್ಟೆಗಳನ್ನೆಲ್ಲ ತೆಗೆದು ಕೇವಲ ಕೌಪೀನವನ್ನು ಧರಿಸ್ತಾನೆ. ಒಂದೇ ಕೌಪೀನ ಇದ್ದುದರಿಂದ ರಾತ್ರಿಯಲ್ಲಿ ಅದನ್ನು ಒಂದು ಕಡೆ ಇಟ್ಟು ಮಲಗ್ತಾನೆ. ಮಾರನೇ ದಿನ ಅದಕ್ಕೆ ಇರುವೆಗಳು ಮುತ್ತಿರುತ್ತವೆ. ಆದ್ದರಿಂದ ಅದನ್ನು ಮಾರನೇ ದಿನ ಒಂದು ಸೋರೆಕಾಯಿ ಬುರುಡೆಯಲ್ಲಿಟ್ಟು ಮಲಕ್ಕೊಳ್ತಾನೆ. ಆದರೆ ಒಂದು ಇಲಿ ಬಂದು ಅದನ್ನು ಕಚ್ಚುತ್ತಾ ಶಬ್ದ ಮಾಡ್ತಾ ಇರುತ್ತೆ. ಇದಕ್ಕೆ ಪರಿಹಾರವೇನು ಅಂತ ಹೇಳಿ ಆಲೋಚಿಸಿ ಒಂದು ಬೆಕ್ಕನ್ನು ತರ್ತಾನೆ. ಆದರೆ ಅದಕ್ಕೆ ಹಾಲು ಬೇಕಲ್ವೇ? ಆದ್ದರಿಂದ ದಾರಿಯಲ್ಲಿ ಹೋಗುತ್ತಿದ್ದ ವ್ಯಕ್ತಿಯನ್ನು ಏನಾದರೂ ಸಹಾಯ ಮಾಡು ಅಂತಂದಾಗ ಅವನು ಹಸುವೊಂದನ್ನು ತಂದುಕೊಡ್ತಾನೆ. ಆದರೆ ಆ ಹಸುವಿಗೆ ಆಹಾರಕ್ಕಾಗಿ ಹುಲ್ಲು ತಂದು ಹಾಕುವುದು, ಸಗಣಿ ತೆಗೆಯುವುದು ಹಾಗೂ ಹಾಲು ಹಿಂಡಿ ಬೆಕ್ಕಿಗೆ ಕೊಡುವುದು ಹೀಗೆ ಮಾಡ್ತಾ ಇರ್ತಾನೆ. ಬೆಕ್ಕು ಚೆನ್ನಾಗಿ ಹಾಲನ್ನು ಕುಡಿದು ಮಲಗ್ತಾ ಇರುತ್ತೆ. ರಾತ್ರಿಯಲ್ಲಿ ಇಲಿಯ ಕಾಟ. ಹೀಗೆ ಬೆಳಗ್ಗೆ ರಾತ್ರಿ ನಿದ್ದೆ ಇಲ್ಲ, ಜಪ ತಪ ಏನೂ ಇಲ್ಲ. ಆಗ ದಾರಿಯಲ್ಲಿ ಹೋಗುತ್ತಿದ್ದ ಹೆಣ್ಣೊಬ್ಬಳಿಗೆ ಈ ಎಲ್ಲ ಕೆಲಸಗಳನ್ನು ಮಾಡಿಕೊಡು ಅಂತ ಕೇಳ್ತಾನೆ. ಅವಳು ಸನ್ಯಾಸಿ ಪಾಪ ಅಂತ ಅನ್ನುತ್ತಾ ಒಂದೆರಡು ದಿನ ಮಾಡಿಕೊಡ್ತಾಳೆ. ನಂತರ ದಿನಾಲೂ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ಇದು ನನ್ನ ವೃತ್ತಿಯಲ್ಲ, ಹಣವೇನಾದರೂ ಕೊಟ್ಟು ಮಾಡ್ತೇನೆ ಅಂತಂದಾಗ ಆತ ಆ ಹೆಣ್ಣಿಗೆ, ನೀನು ನನ್ನನ್ನು ವಿವಾಹವಾಗೋ, ಆ ಕೆಲಸಗಳನ್ನು ಮಾಡಿಕೊ ಎನ್ನುತ್ತಾ ಆಕೆಯನ್ನು ವಿವಾಹ ಮಾಡಿಕೊಳ್ತಾನೆ. ಸನ್ಯಾಸಿ ಆಗುತ್ತೇನೆ ಅಂತ ಹೇಳಿ ಎಲ್ಲ ತ್ಯಜಿಸಿ ಸುಂದರವಾದ, ವಿದ್ಯಾವಂತವಾದ, ಹಣವಂತವಾದ ಅವಳನ್ನು ಬಿಟ್ಟು ಬಂದು ವಿದ್ಯೆ ಇಲ್ಲ, ರೂಪವಿಲ್ಲ, ಹಣವಿಲ್ಲದವಳನ್ನು ವಿವಾಹ ಮಾಡಿಕೊಳ್ತಾನೆ. ಇದೇ ಪ್ರಾರಬ್ಧ ಕರ್ಮ.